ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 10ರ ಒಂದು ಕೊನೆಯ ವಾರದಲ್ಲಿ ಕಿಚ್ಚನ ಪಂಚಾಯಿತಿಯ ಕೊನೆಯ ಒಂದು ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ರಕ್ಷಕ್ ಬುಲೆಟ್ ಅವರ ಬಗ್ಗೆ ಮಾತನಾಡಿರುವಂಥದ್ದು. ರಕ್ಷಕ್ ಬುಲೆಟ್ ಅವರು ಈ ಹಿಂದೆ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿದ್ದರು. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾಗಿರುವಂಥ ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ನಿಂದ ಹೊರಗೆ ಹೋದಂಥ ಸಂದರ್ಭದಲ್ಲಿ ಎಲಿಮಿನೇಟ್ ಆದ ನಂತರ ಅವರು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಇಂಟರ್ವ್ಯೂವನ್ನು ಕೊಡುತ್ತಿದ್ದರು. ಆ ಇಂಟರ್ವ್ಯೂನಲ್ಲಿ ಬಿಗ್ ಬಾಸ್ ಸೀಸನ್ 10ರ ಬಗ್ಗೆ ಅವರು ಒಂದಿಷ್ಟು ಮಾತುಗಳನ್ನು ಆಡಿರುವಂಥದ್ದು. ಅವರು ಬಿಗ್ ಬಾಸ್ ಸೀಸನ್ 10ರ ಒಂದು ಬಗ್ಗೆ ಮಾತನಾಡುವಾಗ ಅವರು ಕಿಚ್ಚ ಸುದೀಪ್ ಸರ್ ಅವರು ಆ ಥರದ ಒಂದು ಮಾತುಗಳನ್ನು ಆಡಬಾರ್ದಂತೇಳಿ ಒಂದು ಹೇಳಿಕೆಯನ್ನು ನೀಡಿದರು. ಇದು ರಕ್ಷಕ್ ಬುಲೆಟ್ ಅವರಿಗೆ ತಮ್ಮ ಒಂದು ಮಾತಿನ ತಪ್ಪಿನ ಅರಿವಾದ ನಂತರ ಕಿಚ್ಚ ಸುದೀಪ್ ಸರ್ ಅವರಿಗೆ ಅವರು ಕ್ಷಮೆಯನ್ನು ಕೇಳಿರುವಂಥದ್ದು. ಆದರೆ ನಾವು ಮಾತನಾಡೋ ಬರದಲ್ಲಿ ಏನೇನೋ ಮಾತನಾಡ್ತೀವಿ. ಹಾಗಂತೇಳಿ ಒಂದಿಷ್ಟು ವಿಚಾರಗಳನ್ನು ನಾವು ಯಾವ ರೀತಿ ಮಾತನಾಡಬೇಕಂತೇಳಿ ತಿಳಿದುಕೊಳ್ಳಬೇಕು. ದೊಡ್ಡವರ ಬಗ್ಗೆ ಮಾತನಾಡುವಾಗ ರಕ್ಷಕ್ ಬುಲೆಟ್ ಅವರು ಒಂದಿಷ್ಟು ಯೋಚನೆಯನ್ನು ಮಾಡಬೇಕು. ಈ ಒಂದು ವಿಷಯ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಬಿಗ್ ಬಾಸ್ ಸೀಸನ್ 10ರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವ ಮೂಲಕ ಪ್ರೋತ್ಸಾಹಿಸಿ.